ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೃತಧಾರೆ ಧಾರಾವಾಹಿ ಮುಗಿಯೋ ಹಂತಕ್ಕೆ ಬಂದಿದೆಯಾ ಅನ್ನೋದು ವೀಕ್ಷಕರಿಗೆ ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣ ಭೂಪತಿ ಪತನ. ಜೈಲು ಸೇರಿದ ಭೂಪತಿ ಬಿಡುಗಡೆ ಆದ ಮೇಲೆ ಮಲ್ಲಿನೇ ನಿಮ್ಮ ಮಗಳು ಅನ್ನೋ ಸತ್ಯಾನ ಭೂಪತಿ ಮುಂದೆ ಹೇಳಬೇಕು ಅಂತ ಗೌತಮ್ ನಿರ್ಧಾರ ಮಾಡಿರೋದು. ಈ ಕಡೆ ಇನ್ನು ಆನಂದ್ ಬಲವಾದ ಪ್ರಯತ್ನದಿಂದ ಇಡೀ ಶಕುಂತಲಾ ಗ್ಯಾಂಗ್ಗೆ ಸಿಕ್ಕಿ ಬೀಳೋ ಚಾನ್ಸಸ್ ತುಂಬಾ ಇದೆ. ಇನ್ನು ಮುಖ್ಯವಾಗಿ ಪ್ರೆಗ್ನೆಂಟ್ ಆದರೂ ಇಷ್ಟು ದಿನ ಹೊಟ್ಟೆ ಕಾಣದ ಭೂಮಿಕಾಗೆ ಈಗ ತುಂಬು ಗರ್ಭಿಣಿಯಂತೆ ತೋರಿಸಿರೋದು, ಇವೆಲ್ಲವೂ ಧಾರಾವಾಹಿ ಅಂತ್ಯವಾಗ್ತಿದೆಯಾ ಅನ್ನೋದಕ್ಕೆ ಕಾರಣಗಳು. ಇನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮುದ್ದಾದ ಮಗುಗೆ ಜನ್ಮ ನೀಡ್ತಿದ್ದಾಳೆ ಭೂಮಿಕಾ. ದಿನಗಳು ತುಂಬಿರೋ ಮುದ್ದಾದ ಹೆಂಡತಿ ಆರೈಕೆಯಲ್ಲಿ ತನ್ನನ್ನು ತಾನು ಕಳೆದು ಹೋಗ್ತಿದ್ದಾರೆ ಗೌತಮ್. ಖುಷಿ ಕ್ಷಣಗಳನ್ನು ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ. ಸೋಮವಾರದ ಸಂಚಿಕೆಯಲ್ಲಿ ಭೂಮಿ ಗೌತಮ್ಗೆ ಡಬಲ್ ಮೀನಿಂಗ್ ಡೈಲಾಗೆ ಹೊಡೆದಿದ್ದಾಳೆ. ರೀ, ನಿಮ್ಮ ಹೊಟ್ಟೆ ದಪ್ಪ ಆಗ್ತಾ ಇದ್ರು, ನೀವು ಮಾತ್ರ ದಪ್ಪ ಆಗಿಲ್ಲ, ಸಣ್ಣನೇ ಇದ್ದೀರಾ, ಒಳ್ಳೆ ಕಡ್ಡಿ ಥರ ಇರಿ. ನೀವು ದಪ್ಪ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಆನಂದ್ಗೆ ಫೋನ್ ಮಾಡಿ ಕೇಳ್ತೀನಿ. ಹೇಗಿದ್ರು ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ಅಂತಿದ್ದ ಗೌತಮ್ಗೆ, ನೀವೇನು ಕಡಿಮೆನಾ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಬಿಡಿ ಅಂತ ನಗ್ತಾ ನಾಚಿಕೊಂಡು ಭೂಮಿ ಹೇಳ್ತಿದ್ದಾಳೆ. ಏನ್ರಿ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ಹೊಡಿತಾ ಇದ್ದೀರಾ, ನಾಟಿ ಟೀಚರ್ ಅಂತ ಭೂಮಿ ಕೆನ್ನೆನಾಗಿಂಟಿದ್ದಾರೆ ಗೌತಮ್. ಅಬ್ಬಾ ನೋವಾಗ್ತಿದೆ ಅಂತಿದ್ದ ಭೂಮಿಕಾಗೆ ಸಾರಿ ತುಂಬ ನೋವಾಯ್ತಾ ಅಂತ ಗಾಬರಿಯಿಂದ ಕೇಳ್ತಿದ್ದ ಗೌತಮ್ಗೆ, ನಾನು ಡ್ರಾಮಾ ಮಾಡಿದೆ ಅಂತ ಕಣ್ಣು ಹೊಡೆದು ನಗ್ತಾ ಇದ್ದಾಳೆ ಭೂಮಿಕಾ. ಇನ್ನು ಈ ಕಡೆ ಆನಂದ್ ಶಕುಂತಲಾ ಗ್ಯಾಂಗ್ ಬಣ್ಣ ಬಯಲು ಮಾಡಬೇಕು ಅಂತ ಸ್ಯಾಮ್ ಸುಂದರ್ ಅನ್ನೋ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ನ ಭೇಟಿ ಮಾಡಿದ್ದಾರೆ. ಅವರು ಆಕ್ಸಿಡೆಂಟ್ ಮಾಡಿರೋ ಡೀಟೇಲ್ಸ್ ಎಲ್ಲನೂ ಅವ್ರಿಗೆ ಹೇಳಿದ್ದಾರೆ. ಈ ಕೆಲಸದಲ್ಲಿ ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ, ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತೀನಿ ಅಂತ ಆ ಪೊಲೀಸ್ ಆಫೀಸರ್ ಹೇಳಿದ್ದಾರೆ. ಸದ್ಯದಲ್ಲೇ ಶಕುಂತಲಾ ಗ್ಯಾಂಗ್ ಜೈಲಿಗೆ ಸೇರೋದಂತೂ ಗ್ಯಾರಂಟಿ. ಈಗ ತುಂಬು ಗರ್ಭಿಣಿಯಾಗಿ ಭೂಮಿನ ನೋಡಿರೋ ಅಭಿಮಾನಿಗಳು ಅವ್ರಿಗೆ ಹುಟ್ಟೋ ಮುದ್ದಾದ ಮಗುನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. 1-2 ಎಪಿಸೋಡುಗಳಲ್ಲೇ ಮುದ್ದಾದ ಮಗು ಆಚೆ ಬರುತ್ತೆ. ಜೂನಿಯರ್ ಗೌತಮೇ ಹುಟ್ಟೋದು ಅಂತ ಕೆಲವರು, ಇಲ್ಲ ಜೂನಿಯರ್ ಭೂಮಿನೇ ಬರೋದು ಅಂತ ಮತ್ತಿತರರು ಅಭಿಮಾನಿಗಳಲ್ಲೇ ಲೆಕ್ಕಾಚಾರ ಶುರುವಾಗಿದೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಹುಟ್ಟೋದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.